ಇವತ್ತು ನಾನು ಈ ಸಿ.ಎನ್. ಚೌಡಪ್ಪ ಅಂತ ಯೋಜನಾ ಪ್ರಾಧಿಕಾರ ವೇಮಗಲ್ ನರಸಾಪುರ ನಿರ್ದೇಶಕರಾಗಿದ್ದೀನಿ. ಇವತ್ತೊಂದು ದಿನ ನಿಮ್ಮನ್ನು ಪ್ರೆಸ್ ಮೀಟಿಗೆ ಕರೆದಿರೋದು ಏನು, ಮಾಧ್ಯಮದವ್ರನ್ನ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಕೋಲಾರಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ ನಮ್ಮ ಕೊತ್ತೂರು ಮಂಜಣ್ಣ ಅವ್ರಿಗೆ ಸಚಿವ ಸ್ಥಾನ ದೊರಕಿಸಲಿ ಅಂತ. ಯಾಕೆ ಕೊಡಬೇಕು ಮಂಜಣ್ಣವ್ರಿಗೆ ಡಿಸ್ಟಿಕ್ಕಲ್ಲಿ ಅಂತೇಳ್ಬಿಟ್ಟು ನಮ್ಮ ಪತ್ರವ್ರು ಕೇಳಿದಾಗ, ಇವತ್ತಿನ ದಿನ ಡಿಸ್ಟಿಕ್ಕಲ್ಲಿ ಸಮುದಾಯದಲ್ಲಿ ಭಾರತದಲ್ಲೇ ಏಕೈಕ ಅತಿ ಸಣ್ಣ ಸಮುದಾಯದ ಏಕೈಕ ಒಂದು ಜನಪ್ರಿಯ ಶಾಸಕರು ಎಮ್.ಎಲ್.ಎ ಆಗಬೇಕಂದ್ರೆ ಕೊತ್ತೂರು ಮಂಜಣ್ಣವ್ರು ಬಿಟ್ಟರೆ ಭಾರತದಲ್ಲಿ ಯಾರು ಆ ಜನಾಂಗದಲ್ಲಿ ಯಾರೂ ಏನೂ ಆಗಿಲ್ಲ. ನಮ್ಮ ಕೋಲಾರದಿಂದ ಏಕೈಕ 15 ದಿವಸದಲ್ಲಿ ಶಾಸಕರಾಗಿದ್ದಾರೆ. ಪ್ಲಸ್ ಇನ್ನೊಂದು 2013 ಅಲ್ಲಿ ಶಾಸಕರಾಗಿದ್ದಾರೆ, 13ರಲ್ಲಿ ಆಗಿದ್ದರು. ನೆಕ್ಸ್ಟು ಇನ್ನೊಬ್ಬರು ಅವರು ಏನೋ ಸಮಸ್ಯೆ ಆಗಿದ್ದಾರೆ ಅಂತ ಇನ್ನೊಬ್ಬರು ತಂದು ಅವ್ರನ್ನೂ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಮುಂಚೆ ಸಮಾಜ ಸೇವೆ ಮಾಡ್ಕೊಬಂದು ಕಾಂಗ್ರೆಸ್ ಪಕ್ಷೇತರವಾಗಿ ಗೆದ್ದರೂ ಕೂಡ, ಬಂಡಾಯವಾಗಿ ಗೆದ್ದರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ನಿರಂತರವಾಗಿ ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಬಗ್ಗೆನೇ ತೀರ್ಮಾನ ತಗೊಂಬಂದು ಇವತ್ತಿನ ದಿನ 15 ದಿನದಲ್ಲಿ ಶಾಸಕರಾಗಬೇಕಂದ್ರೆ ನಮ್ಮ ಡಿಸ್ಟಿಕಲ್ಲಿ ಕೋಲಾರ ತಾಲೂಕು ಅತಿ ಹೆಚ್ಚು ದಿನಗಳಿಂದ 223 ಹಳ್ಳಿಯಲ್ಲಿ ಊರುಗಳಿಗೆ ಹೋಗಿಲ್ಲ. 15 ದಿನ ಶಾಸಕರಾದ್ರೆ ಏಕೈಕ ಡಿಸ್ಟಿಕ್ಕಲ್ಲಿ ಶಾಸಕರಾಗಬೇಕಂದ್ರೆ ಇದೇ ಕೊತ್ತೂರು ಮಂಜಣ್ಣ ಅವರು ಬ್ರ್ಯಾಂಡ್ ಮಾಡ್ಕೊಂಡ್ಬಂದಿದ್ರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವತ್ತು ಶಾಸಕರಾಗಿ ಇವತ್ತು ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಮ್ಮ ಹೈಕಮಾಂಡ್ ಅವ್ರಿಗೂ ಹೇಳ್ತಾ ಇದ್ವಿ. ನಾವು ಮೊನ್ನೆ ಪ್ರೆಸ್ ಮೀಟಿಂಗಲ್ಲಿ ಹೇಳ್ತಾ ಇದ್ವಿ. ಇವತ್ತು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಕೊಡಲೇಬೇಕು. ಸಣ್ಣ ಸಮುದಾಯದಿಂದ ಏಕೈಕ ಒಂದು MLA ಆಗಿರೋದ್ರಿಂದ ಕೊಡಲೇಬೇಕಂತ ನಮ್ಮ ಬೇಡಿಕೆ. ಹಂಗಾಗಿ ನೆಕ್ಸ್ಟ್ ನಮ್ಮ ಸಚಿವ ಸ್ಥಾನ ಕೊಟ್ಟಾಗ 1000 ತೆಂಗಿನಕಾಯಿಗಳು ಇದೇ ಕೋಲಾರಮ್ಮ ದೇವಸ್ಥಾನದಲ್ಲಿ ಹೊಡೆದು ಒಂದು 10,000 ಜನಕ್ಕೆ ಊಟ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಕೋಲಾರದಲ್ಲಿಂದ ಬೇಕಾದಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆ ಕೊಡಬೇಕಾದ್ರೆ ನಂದು ಸೇಮ್ ಸಣ್ಣ ಸಮುದಾಯ ಅಂದರೆ ಮಂಜಣ್ಣವ್ರಿಗಿಂತ ನಂದು ಸಮುದಾಯನೇ. ಇವತ್ತು ನಾನು ಸಣ್ಣ ಕಾರ್ಯಕರ್ತನಾಗಿ ಚಕ್ಪುರ ಚೌಡಪ್ಪರಾಗಿ ಹೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ 3 ಹೋಬಳಿ ಒಕ್ಲೇರಿ ನರಸಾಪುರ ಹೇಮಗಲ್ ಇವತ್ತು ಯೋಜನಾ ಪ್ರಾಧಿಕಾರ ಸದಸ್ಯರು ಮಾಡಿದ್ದಾರೆ. ಅಂದರೆ 5 ನಾಯಕದಲ್ಲಿ ಒಬ್ಬರು ಇನ್ನೂ 5 ನಾಯಕ ಅಂದರೆ ತಪ್ಪಲಾರ್ದು ನಮ್ಮ ಮಂಜಣ್ಣವ್ರ ಹೆಸರು ಹೇಳೋಕ್ಕೆ. ಯಾಕಂದರೆ ನನ್ನ ಇವತ್ತು ಸಣ್ಣ ಸಮುದಾಯ ಇವತ್ತು ನಂದು ಕೇವಲ 400ರಿಂದ 500 ಓಟ್ ಇದೆ ಕೋಲಾರ ತಾಲೂಕಲ್ಲಿ. ಆದರೆ ನನ್ನ ಯೋಜನಾ ಪ್ರಾಧಿಕಾರ ಮೆಂಬರ್ ಮಾಡಿದ್ದಾರೆ ಅಂದರೆ ಅದಕ್ಕಿಂತ ಉದಾಹರಣೆ ಏನು ಕೊಡಲ್ಲ. ಎಲ್ಲ ಸಮುದಾಯದಲ್ಲಿ ನಮ್ಮ ಮಂಜಣ್ಣವರು 5 ನಾಯಕ ಅಂದರೆ ತಪ್ಪಲಾರ್ದು. ಇವರಿಗೆ ಸಚಿವ ಸ್ಥಾನ ದೊರಕಲೇಬೇಕಂತೇಳ್ಬಿಟ್ಟು ದಯವಿಟ್ಟು ನಾವು ಕೇಳ್ಕೊತೀವಿ. ನಮ್ಮ ಕೋಲಾರಮ್ಮನ ಪ್ರಾರ್ಥನೆ ಮಾಡ್ಕೊತೀವಿ, ಕೊಡಲೇಬೇಕು ಅಂತ ನಮ್ಮ ಇದು ಮಾಡ್ತೀವಿ. ರಾಜಕೀಯ ಶ್ರೀನಿವಾಸ್ ಅಂತ ಏನಿವತ್ತು ಕೋಲಾರಮ್ಮ ತಾಯಿ ಸಮ್ಮುಖದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನಪ್ರಿಯ ಶಾಸಕರು ದಲಿತರ ಆಶಾಕಿರಣರಾದಂತಹ ಕೊತ್ತೂರು ಮಂಜಣ್ಣನವರ ಅವ್ರಿಗೊಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಹೈಕಮಾಂಡು ಮುಖಂಡರನ್ನು ಅವರನ್ನು ಒತ್ತಾಯಿಸಿ ಈ ಮೂಲಕ ನಾವು ನಮ್ಮ ಕೋಲಾರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತಿನ ದಿವಸ ನಮ್ಮ ಕೋಲಾರಮ್ಮ ಸನ್ನಿಧಿಯಲ್ಲೇ ಬೇಡ್ಕೊಳ್ಳೋದೇನೆಂದರೆ, ನಮ್ಮ ಜನಪ್ರಿಯ ಶಾಸಕರು ದಲಿತರ ಆಶಾಕಿರಣರಾದಂತಹ ಕೊತ್ತೂರು ಮಂಜಣ್ಣನವರ ಅತ್ಯಂತ ಹಿಂದುಳಿದ ಸಮುದಾಯದ ಒಬ್ಬ ಭಾರತದಾದ್ಯಂತ ಏಕೈಕ ಶಾಸಕರಾಗಿರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಮಬಾಳು ಸಮಪಾಲು ಎಂಬ ಸಿದ್ಧಾಂತದ ಪ್ರಕಾರ ಅವರು ಅತ್ಯಂತ ಹಿಂದುಳಿದ ಶಾಸಕರಾಗಿರ್ತಕ್ಕಂಥ ಒಬ್ಬ ಯುವ ನಾಯಕರು, ಭಾರಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಂಥ ಒಬ್ಬ ಶಾಸಕರು. ಅವರಿಗೆ ನಮ್ಮ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಒಳ್ಳೆಯ ಸಚಿವ ಸ್ಥಾನಮಾನವನ್ನು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಹೈಕಮಾಂಡ್ ಮುಖಂಡರನ್ನ ಮತ್ತು ರಾಜ್ಯ ಸರ್ಕಾರನ ಒತ್ತಾಯಿಸಿ ಈ ಮೂಲಕ ನಾವೆಲ್ಲ ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಸೂಕ್ತ ಸ್ಥಾನಮಾನ ಕೊಟ್ಟು ಅವ್ರಿಗಿನ್ನೂ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುವ ಅವಕಾಶ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಒತ್ತಾಯಿಸುತ್ತಾ ಈ ಮೂಲಕ ಹೇಳ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಇನ್ನೂ ಹಿರಿಯ ಶಾಸಕರವರೇ, ಆದರೆ ಅತ್ಯಂತ ಹಿಂದುಳಿದ ವರ್ಗದ ಒಬ್ಬ ಭಾರತದಲ್ಲೇ ಏಕೈಕ ಒಬ್ಬ ಶಾಸಕರಾಗಿರ್ತಕ್ಕಂಥ ಆ ಹಿಂದುಳಿದ ವರ್ಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಆ ಸಮುದಾಯಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡುವ ಅವಕಾಶ ಒದಗಿಸ್ಕೊಡ್ಬೇಕಾಗಿ ನಾವು ಒತ್ತಾಯಿಸಿದ್ದೀವಿ. ಮೊದಲ ಸಾರಿಗೆ ಮುಳಬಾಗಿಲಿನಲ್ಲಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕೋಲಾರಲ್ಲಿ ಕೂಡ ಶಾಸಕರಾಗಿ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಸತತವಾಗಿ ಶ್ರಮವಹಿಸಿ ಅಭಿವೃದ್ಧಿ ಕೆಲಸಗಳಲ್ಲಿ ತುಂಬ ಮುತುವರ್ಜಿ ವಹಿಸಿ ಮಾಡ್ತಾಯಿದ್ದಾರೆ.
ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಮಾಜಿಕ ನ್ಯಾಯ ಅನ್ನೋದಿದೆ. ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನಾಯಕರಲ್ಲಿ ನಾನು ಕೇಳೋದಿಷ್ಟೇ, ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಬೆಳೆದು ಸಮಾಜ ಸೇವೆಯಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಕೊತ್ತೂರು ಮಂಜಣ್ಣನವ್ರನ್ನ ಈ ಸಾರಿ ಆಗ್ತಕ್ಕಂಥ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿ ಕೋಲಾರ ಜಿಲ್ಲೆ ಮುಳಬಾಗಿಲು ಮತ್ತು ಕೋಲಾರ ಹೇಗೆ ಅಭಿವೃದ್ಧಿ ಆಗ್ತಾ ಇದೆಯೋ ಅದೇ ರೀತಿ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಲು ಅನುವು ಮಾಡಿಕೊಡ್ಬೇಕಾಗಿ ನಾನು ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರುಗಳಲ್ಲಿ ಬೇಡಿಕೊಳ್ತಾ ಇದ್ದೀನಿ.